ರಣವ ಶೋಧಿಸಲೆಂದು ಕಳನುಳು ಹೆಣನ ತುಳಿದರಸೆ ಕುರುಧಾರುಣಿಯ ಪತಿಯನು ಕಂಡು ನೆರೆ ಮರುಗಿದಳು ಗಾಂಧಾರಿ. ಯುದ್ಧ ಭೂಮಿಯಲ್ಲಿ ತನ್ನ ಮಕ್ಕಳನ್ನು ಹುಡುಕಲೆಂದು ಹೊರಟು ಗಾಂಧಾರಿಯು ಹೆಣಗಳನ್ನು ತುಳಿಯುತ್ತಾ ದುರ್ಯೋಧನನನ್ನು ಕಂಡು ತೀವ್ರವಾಗಿ ಶೋಕಿಸಿದಳು. ಕೇಳು ಜನಮೇಜಯ ಧರಿತ್ರೀಪಾಲ, ಕೃಷ್ಣನ ಕರೆದು ನಯದಲ್ಲಿ ಲೋಲಲೋಚನೆ ನುಡಿದಳು. ಅಂತಸ್ತಾಪ ಶಿಖಿ ಜಡಿಯೇ ಏಳು ತಂದೆ ಮುಕುಂದ ಕದನವ್ಯಾಳ ವಿಷ ನಿರ್ದಗ್ಧ ಧರಣಿ ಪಾಲ ವರ್ಗವ ತೋರಿಸೋ. ಏಳು ತಂದೆ ಮುಕುಂದ ಕದನವ್ಯಾಳ ವಿಷ ನಿರ್ದಗ್ಧ ಧರಣಿ ಪಾಲ ವರ್ಗವ ತೋರಿಸೆಂದಳು. ತರಳೆ ಕೈ ಮುಗಿದು ಜನಮೇಜಯ ರಾಜನೇ ಕೇಳು, ಗಾಂಧಾರಿಯು ಕೃಷ್ಣನನ್ನು ನಯದಿಂದ ಕರೆದು ತನ್ನ ಮನಸ್ಸಿನೊಳಗೆ ಸುಡುತ್ತಿರುವ ದುಃಖ ತೀವ್ರವಾಗಲು ಮಾತನಾಡಿದಳು. ಏಳು ತಂದೆ ಕೃಷ್ಣ, ಯುದ್ಧವೆಂಬ ಸರ್ಪದ ವಿಷದಿಂದ ಸುಟ್ಟು ಹೋಗಿರುವ ರಾಜವರ್ಗದವರನ್ನು ತೋರಿಸು ಎಂದು ಅವಳು ಕೈಮುಗಿದು ಕೇಳಿದಳು. ನಿನ್ನ ಲೀಲೆಯ ಬೆಳಸಿರಿಯ ಸಂಪನ್ನ ಮಾಯಾ ರಚನೆಯಿದು. ನಿನ್ನ ಲೀಲೆಯ ಬೆಳೆಸಿರಿಯ ಸಂಪನ್ನ ಮಾಯಾ ರಚನೆಯಿದು. ನಿರ್ಭಿನ್ನ ಭಾರತ ನಿಚಿತ ಬಹಳ ಕ್ಷೋಹಿಣಿ ದಳವ ತನ್ನೊಡನೆ ಹಾಗೆ ಬೆಳೆದ ಶೌರ್ಯ ವಿಪನ್ನರನು ತೋರೈ ಜನಾರ್ದನ. ತನ್ನೊಡನೆ ಹಾಗೆ ಬೆಳೆದ ಶೌರ್ಯ ವಿಪನ್ನರನು ತೋರೈ ಜನಾರ್ದನ. ಮನ್ನಿಸೆಂದಳು ಜನಾರ್ದನ ಮನ್ನಿಸೆಂದಳು. ನಯನ ಜಲವನು ಮಿಡಿದು ಗಾಂಧಾರಿ. ನಿನ್ನ ಲೀಲಾ ವಿನೋದದಲ್ಲಿ ಬೆಳೆದ ಉತ್ತಮವಾದ ಮಾಯಾರಚನೆ ಇದು. ಅಖಂಡ ಭಾರತ ವಂಶದಲ್ಲಿ ಸೇರಿಕೊಂಡ ಬಹು ಅಕ್ಷೋಹಿಣಿ ಸೈನ್ಯವು ನಾಶವಾಯಿತು. ನಿನ್ನೊಡನೆ ವೈರವನ್ನು ಕಟ್ಟಿಕೊಂಡ ಶೌರ್ಯ ಸಂಪನ್ನರನ್ನು ತೋರಿಸು ಕೃಷ್ಣ, ನನ್ನನ್ನು ಕ್ಷಮಿಸು ಎಂದು ಕಣ್ಣೀರನ್ನು ಬೆರಳಿನಲ್ಲಿ ಮಿಡಿದು ಗಾಂಧಾರಿಯು ಹೇಳಿದಳು. ತಾಯೆ ಬಾ ಗಾಂಧಾರಿ, ತಾಯೆ ಬಾ ಗಾಂಧಾರಿ, ಮನದಲ್ಲಿ ನೋಯದಿರು. ಪೌರಾಣ ಜನ್ಮದ ದಾಯ ಭಾಗದ ಭೋಗ ಭಂಗಿಸಲು ಅಳುಕಲೇಕಿನ್ನೂ ಸಾಯಲಾಗದೆ ಸುಭಟರಸುಗಳು ಬೀಯವೇ. ಬ್ರಹ್ಮಾದಿಗಳಿಗಿದು ದಾಯವು ಈ ಸಂಸಾರವು. ಸಾಯಲಾಗದೆ ಸುಭಟರಸುಗಳು ಬೀಯವೇ. ಬ್ರಹ್ಮಾದಿಗಳಿಗಿದು ದಾಯವೀ ಸಂಸಾರವು ಎಂದನು ನಗುತ ಮುರವೈರೇ.
ಸಾಯಬ ಗಾಂಧಾರಿ ಮನಸ್ಸಿನಲ್ಲಿ ನೋಯಬೇಡ. ಪೂರ್ವ ಜನ್ಮಗಳಲ್ಲಿ ಮಾಡಿದ ಕರ್ಮಗಳ ಫಲಗಳು ಈಗಿನ ಜನ್ಮದಲ್ಲಿ ಉಪದ್ರವ ಕೊಟ್ಟರೆ ಅದಕ್ಕೆ ಏಕೆ ಅಳುಕಬೇಕು? ಹುಟ್ಟಿದ ಮೇಲೆ ಸಾಯದೆ ಬದುಕಿರಲು ಸಾಧ್ಯವೇ? ಶ್ರೇಷ್ಠರಾದ ವೀರರು ಸಾಯುವುದಿಲ್ಲವೇ? ಬ್ರಹ್ಮಾದಿಗಳಿಗೆ ಸಹ ಈ ಸಂಸಾರದ ಸುಖ ದುಃಖಗಳು ಅನುಭವಕ್ಕೆ ಬರುವವುಗಳೇ ಆಗಿವೆ ಎಂದು ಕೃಷ್ಣನು ನಗುತ್ತಾ ಹೇಳಿದನು. ಎಂದು ಕೈಗೊಟ್ಟ ಬಲೆಯನು ಹರಿತಂದನ ಸಂಗ್ರಾಮ ಭೂಮಿಗೆ, ಹಿಂದೆ ಬರಲು ಅಷ್ಟಾದಶಾಕ್ಷೋಹಿಣಿಯ ನಾರಿಯರು, ಮುಂದೆ ಹೆಣದಿನಿಗಳು ಖಗ ಮೃಗ ವೃಂದ ಚೆಲ್ಲಿತು, ಭೂತ ಪೂತನಿ ವೃಂದ ಕೆದರಿತು, ಹೊಕ್ಕರಿವರು ಅದ್ಭುತ ರಣಾಂಗಣವ ಎಂದು ಹೇಳಿ ಕೃಷ್ಣನು ಗಾಂಧಾರಿಯನ್ನು ಕೈ ಹಿಡಿದುಕೊಂಡು ಯುದ್ಧ ಭೂಮಿಗೆ ಕರೆತಂದನು. ಅವರ ಹಿಂದೆ 18 ಅಕ್ಷೋಹಿಣಿಯ ಸೈನಿಕರ ಪತ್ನಿಯರು ಬಂದರು. ಮುಂದೆ ಹೆಣಗಳನ್ನು ತಿನ್ನುವ ಭೂತ ಭೇತಾಳಗಳು, ಪಕ್ಷಿ ಮೃಗಗಳ ಸಮೂಹ ಚದುರಿ ಹೋದವು. ಭೂತ ಪೂತನಿಯರ ಸಮೂಹ ಕೆದರಿತು. ಇವರು ಭಯಂಕರವಾದ ರಣರಂಗವನ್ನು ಹೊಕ್ಕರು. ಸೂಸಿತ ಬಲಾವೃಂದ ಕೆದರಿದ ಕೇಶಪಾಶದ ತೆಳುವ ಸುರ ನಿಟ್ಟಾಸುರದ ಹೊಯ್ಲುಗಳ ಲೋಚನ ವಾರಿಧಾರೆಗಳ ಆಸುರಾಕ್ರಂದನದ ಶೋಕಾವೇಶ ಬಹಳದ ಬಾಲೆಯರು, ಪ್ರಾಣೇಶ ಮೈದೋರೆನುತ ಹೊಕ್ಕರಸಿದರು ಕಳನೊಳಗೆ. ಮಹಿಳೆಯರ ಸಮೂಹವು ಮುಂದಕ್ಕೆ ಧಾವಿಸಿತು. ಕೆದರಿದ ತಲೆಗೂದಲುಗಳಿದ್ದ ತೆಳು ಹೊಟ್ಟೆಗಳನ್ನು ದುಃಖದಿಂದ ಬಡಿದುಕೊಳ್ಳುತ್ತಿದ್ದ, ಕಣ್ಣೀರಿನ ಪ್ರವಾಹಗಳನ್ನೇ ಹರಿಸುತ್ತಿದ್ದ, ದುಃಖದಿಂದ ರೋಧಿಸುತ್ತಿದ್ದ, ಬಹಳ ಶೋಕಾವೇಶದಿಂದ ಕೂಡಿದ ಸ್ತ್ರೀಯರು ಪ್ರಾಣೇಶನೇ ಮೈದೋರು ಎನ್ನುತ್ತಾ ಯುದ್ಧ ಭೂಮಿಯೊಳಕ್ಕೆ ಪ್ರವೇಶಿಸಿ ತಮ್ಮವರನ್ನು ಹುಡುಕಿದರು. ಹರಿದರಗಲಕ್ಕೆ ನಾರಿಯರು ಕುರುಧರಣಿಯಲಿ ತಮ್ಮ ಪತಿಗಳ ಕರಿಗಳಲ್ಲಿ ತುರಗದಲ್ಲಿ ರಥದಲ್ಲಿ ಕಂಡರಲ್ಲಲ್ಲಿ ಶಿರವ ಮುಂಡಾಡಿದರು, ಹೆಣದಲ್ಲಿ ಹೊರಳಿದರು. ಶಿರವ ಮುಂಡಾಡಿದರು, ಹೆಣನಲ್ಲಿ ಹೊರಳಿದರು. ವಿವಿಧ ಪ್ರಲಾಪದ ಪರುಠವನ್ ಎಂತರಿದರು, ವರ್ಣಿಸುವಡೆ ಅರಿದೆಂದ. ಕುರುಭೂಮಿಯ ಉದ್ದಗಲಕ್ಕೂ ಮಹಿಳೆಯರು ಓಡಾಡಿದರು. ತಮ್ಮ ತಮ್ಮ ಗಂಡಂದಿರನ್ನ ಅಲ್ಲಲ್ಲಿ ಆನೆಗಳಲ್ಲಿ, ಕುದುರೆಗಳಲ್ಲಿ, ರಥಗಳಲ್ಲಿ ಕಂಡರು. ಅವರ ಶಿರಗಳನ್ನು ಮುದ್ದಾಡಿದರು, ಹೆಣದ ಮೇಲೆ ಹೊರಳಾಡಿದರು. ವಿವಿಧ ರೀತಿಯಲ್ಲಿ ಶೋಕದಿಂದ ಪ್ರಲಾಪಿಸುವುದನ್ನು ಹೇಗೆ ಕಲಿತರು ಎಂಬುದನ್ನು ವರ್ಣಿಸಲು ಸಾಧ್ಯವಿಲ್ಲವೆಂದು ವೈಶಂಪಾಯನರು ಹೇಳಿದರು. ನಡೆದಳ್ಳ ಗಾಂಧಾರಿ ಶೋಕದ ಕಡಲೊಳೇಳುತ್ತ ಮುಳುಗುತ್ತ, ನಡೆದಳ ಗಾಂಧಾರಿ ಶೋಕದ ಕಡಲೊಳೇಳುತ್ತ ಮುಳುಗುತ್ತ, ಅಂಗ್ರಿಯ ಕೊಡಹುತ
ಅರುಣಾಂಬುಗಳ ಹೊನಲಿನ ಜಾನುದಗ್ನಗಳ ಅಡಗಿನಲಿ ಕಾಲೂರಿ ಸಿಲುಕಿದೊಡನೆ ಹರಿನೆಗಹುವನು ನರವಿನ ತೊಡಕ ಬಿಡಿಸುತ್ತ ಹೊಕ್ಕಳಂಗನೆ ಹೆಣನ ಮಧ್ಯದಲ್ಲಿ ಆ ಗಾಂಧಾರಿಯು ಶೋಕಸಾಗರದಲ್ಲಿ ಮುಳುಗುತ್ತಾ ಏಳುತ್ತಾ ನಡೆದಳು. ಮಂಡಿಯವರೆಗೆ ಬರುವಂತೆ ಹರಿಯುತ್ತಿದ್ದ ರಕ್ತದ ಪ್ರವಾಹದಲ್ಲಿ ಪಾದಗಳನ್ನು ಮತ್ತು ಕಾಲುಗಳನ್ನು ಕೊಡಹುತ್ತಾ ಮುಂದುವರೆದಳು. ನಡೆಯುವಾಗ ಶವಗಳ ಮೇಲೆ ಊರಿದ ಕಾಲು ಮಾಂಸದಲ್ಲಿ ಸಿಕ್ಕಿಕೊಂಡರೆ ಕೂಡಲೇ ಕೃಷ್ಣನು ಅವಳನ್ನು ಮೇಲಕ್ಕೆತ್ತುತ್ತಿದ್ದ. ನರಗಳು ಕಾಲಿಗೆ ತೊಡರಿಕೊಂಡರೆ ಅವುಗಳನ್ನು ಬಿಡಿಸಿಕೊಳ್ಳುತ್ತಾ ಗಾಂಧಾರಿಯು ಹೆಣಗಳ ಮಧ್ಯದಲ್ಲಿ ಹೋಗುತ್ತಿದ್ದಳು. ಇತ್ತ ನೋಡೈ ದೇವಕೀ ಸುತ ಮತ್ತ ಗಜಕಂಧರದೊಳು ಆ ಭಗದತ್ತನನು ಕಂಡಾತನ ಅರಸಿಯರು ಐದೆ ಮೊಗವೆತ್ತಿ ಸುತ್ತ ಬರುತ್ತೈದಾರೆ ದಂತಿಯ ಹತ್ತಲರಿಯದೆ 100 ಮಡಿ ಶೋಕೋತ್ತರದಲ್ಲದೆ 100 ಮಡಿ ಶೋಕೋತ್ತರದಲ್ಲದೆ ಶಿವ ಶಿವ ಎನ್ನುತ್ತ ಮರುಗಿದಳು ಗಾಂಧಾರಿ. ಕೃಷ್ಣನೇ, ಈ ಕಡೆ ನೋಡು. ಮದಿಸಿದ ಆನೆಯ ಕುತ್ತಿಗೆಯ ಮೇಲಿರುವ ಆ ಭಗದತ್ತನನ್ನು ಕಂಡು ಅವನ ಹೆಂಡತಿಯರು ಮುಖಗಳನ್ನು ಮೇಲೆತ್ತಿಕೊಂಡು ನೋಡುತ್ತಾ ಸುತ್ತಿ ಬರುತ್ತಿದ್ದಾರೆ. ಆ ಮಹಿಳಾ ಸಮೂಹವು ಆನೆಯನ್ನು ಹತ್ತಲು ಸಾಧ್ಯವಾಗದೆ ಆ ಆನೆಯನ್ನೇ ಸುತ್ತುತ್ತಿದ್ದಾರೆ. ಅವರ ಶೋಕ ಅಸದಳವಾಗಿದೆ. ಶಿವ ಶಿವ ಎನ್ನುತ್ತಾ ಗಾಂಧಾರಿಯು ಶೋಕಿಸಿದಳು.